ಹಾಯ್ ಸ್ಟೂಡೆಂಟ್ಸ್, ಕೆಇನ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ಸೊ ಇದು ಅರೌಂಡ್ 300+ ಪೋಸ್ಟ್ ಇದಾವೆ. ಸೊ ಯಾವ ಥರ ಎಕ್ಸಾಮ್ ಇದೆ, ಯಾವ ಥರ ಎಕ್ಸಾಮ್, ಪ್ರತಿಯೊಂದು ಪೋಸ್ಟ್ಗೂ ಬೇರೆ ಬೇರೆ ಥರ ಎಕ್ಸಾಮ್ ಇದೆ. ಒಂದಷ್ಟು ಸೇಮ್ ಪೋಸ್ಟ್ ಇರ್ತಲ್ಲ ಅದಕ್ಕೊಂದು ಎಕ್ಸಾಮು, ಮತ್ತು ಬೇರೆ ಪೋಸ್ಟ್ ಇದ್ದರೆ ಅದಕ್ಕೊಂಥರ ಎಕ್ಸಾಮು, ಹೌದಾ. ಸೊ ಅದನ್ನ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಂಡ್ ತನಕ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೋಡೋಣ ಬನ್ನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE, ಹೌದಾ. ಸೊ ಯಾವುದ್ರಲ್ಲಿ ಪೋಸ್ಟ್ ಖಾಲಿ ಇದಾವಪ್ಪ ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಹೌದಾ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ, ಆಮೇಲೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಸೊ ಇಷ್ಟು ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಇದೆ. ಅದಕ್ಕೊಂದು 2-3 ಥರ ಎಕ್ಸಾಮ್ ಇದಾವೆ. ಸೊ ಯಾವ ಥರ ಅಂತ ಕಂಪ್ಲೀಟಾಗಿ ಹೇಳ್ತೀನಿ, ಹೌದಾ. ಸೊ ನೆಕ್ಸ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಖಾಲಿ ಇದಾವೆ ಪೋಸ್ಟ್, ಹೌದಾ. ಸೊ ಪ್ರಥಮ ದರ್ಜೆ ಸಹಾಯಕರು ಅಂತ ಬಂದರೆ 1 ಪೋಸ್ಟ್ ಖಾಲಿ ಇದೆ. ಸ್ಯಾಲ್ರಿ ಬಂದ್ಬಿಟ್ಟು 44,000ದಿಂದ 83,000 ತನಕ ಇರುತ್ತೆ, ಒಳ್ಳೆ ಸ್ಯಾಲ್ರಿ. ಆಮೇಲೆ ದ್ವಿತೀಯ ದರ್ಜೆ ಸಹಾಯಕರು ಅಲ್ಲಿ ನಿಮಗೆ 34,100 ರೂಪಾಯಿ ಸ್ಯಾಲ್ರಿ ಅಂತ ಹೇಳಿ 67,600 ರೂಪಾಯಿ ಅವ್ರಿಗೂ ಸ್ಯಾಲ್ರಿ ಇರುತ್ತೆ. ಅಲ್ಲಿ 6 ಪೋಸ್ಟ್ ಖಾಲಿ ಇದಾವೆ, ಟೋಟಲ್ 7 ಪೋಸ್ಟ್ ಖಾಲಿ ಇದಾವೆ, ಹೌದಾ. ಸೊ ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಖಾಲಿ ಇರುವ ಹುದ್ದೆಗಳ ಲೆಕ್ಕ, ಹೌದಾ. ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಡಿಟರ್ಜೆಂಟ್ ಲಿಮಿಟೆಡ್ ಖಾಲಿ ಇರುವ ಹುದ್ದೆಗಳ ವಿವರ ಎಷ್ಟು ಏನೇನಿದೆ ನೋಡಿ. ಕಿರಿಯ ಅಧಿಕಾರಿ ಮಾರುಕಟ್ಟೆ ಗ್ರೂಪ್ ಸಿ, ಅವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು 60,000 ಮೇಲೆ ಇರುತ್ತೆ. ಅಲ್ಲಿ 1 ಲಕ್ಷದ ಮಟನೂ ಹೋಗುತ್ತೆ, ಅಲ್ಲಿ 1 ಪೋಸ್ಟು. ಆ್ಯಂಡ್ ಮಾರಾಟ ಪ್ರತಿನಿಧಿ ಗ್ರೂಪ್ ಸಿ, ಅವ್ರದ್ದು ಸ್ಯಾಲ್ರಿ 33,000 60,000 ತನಕ ಇದೆ. ಇದು ಬಂದ್ಬಿಟ್ಟು ಪೋಸ್ಟ್ ಬಂದ್ಬಿಟ್ಟು 4 ಇದಾವೆ. ಆಪರೇಟರ್ ಗ್ರೂಪ್ ಡಿ 31,000 to 47,000 ಸ್ಯಾಲ್ರಿ, 9 ಪೋಸ್ಟ್ ಇದಾವೆ, ಟೋಟಲ್ 14 ಪೋಸ್ಟು, ಹೌದಾ. ಯಾವುದರಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಖಾಲಿ ಇರುವ ಹುದ್ದೆಗಳ ವಿವರ, ಹೌದಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು, ಇಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಏನಪ್ಪ ಅಂದರೆ ಜೂನಿಯರ್ ಪ್ರೋಗ್ರಾಮರ್, ಹೌದಾ. ಜೂನಿಯರ್ ಪ್ರೋಗ್ರಾಮರ್ ಬಂದ್ಬಿಟ್ಟು ಗ್ರೂಪ್ ಬಿ ಹುದ್ದೆ, ಸ್ಯಾಲ್ರಿ ಚೆನ್ನಾಗಿದೆ, 43,100 ಹಿಡಿದು 83,900ವರೆಗೂ 1 ಪೋಸ್ಟು. ಆ್ಯಂಡ್ ಸಹಾಯಕ ಗ್ರೂಪ್ ಸಿ, ಅಲ್ಲಿ ನಿಮಗೆ 37,000 ಹಿಡಿದು 70,000 ಸ್ಯಾಲ್ರಿ, 1 ಪೋಸ್ಟು. ಕಿರಿಯ ಸಹಾಯಕ ಗ್ರೂಪ್ ಸಿ ಅಲ್ಲಿ 2 ಪೋಸ್ಟು, ಟೋಟಲ್ 4 ಪೋಸ್ಟ್, ಹೌದಾ. ಸೊ ನೆಕ್ಸ್ಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿರುವ ಹುದ್ದೆಗಳ ವಿವರ, ಹೌದಾ. ಕಲ್ಯಾಣ ಕರ್ನಾಟಕದಲ್ಲಿ ಏನಿದೆ ನೋಡಿ, ಸಹಾಯಕ ಲೆಕ್ಕಿಗ, ಅಲ್ಲಿ ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು 23,900ರಿಂದ 42,800ವರೆಗೂ 13 ಪೋಸ್ಟ್ ಖಾಲಿ ಇದಾವೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ, ನಿರ್ವಾಹಕ ಪೋಸ್ಟ್ಗೆ 18,600 ರೂಪಾಯಿ ಹಿಡಿದು 25,300ವರೆಗೂ, ಟೋಟಲ್ 240 ಪೋಸ್ಟ್ ಖಾಲಿ ಇದಾವೆ. ಸೊ ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ಟೋಟಲ್ ಬಂದ್ಬಿಟ್ಟು ನಿಮಗೆ 253, ಯಾವುದರಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ KKRC ಅಂತ, KSRTC ಅಂತ ಬರುತ್ತಲ್ಲ, ಅದೇ KK ಅಂತ ಬರುತ್ತೆ ಅಷ್ಟೇ, ಹೌದಾ. ಸೊ ನೆಕ್ಸ್ಟು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳು, ಹೌದಾ. ಹೈಯರ್ ಎಜುಕೇಷನ್ ಅಲ್ಲಿ ಪ್ರಥಮ ದರ್ಜೆ ಸಹಾಯಕರಿಗೆ 16 ಪೋಸ್ಟ್ ಖಾಲಿ ಇದಾವೆ. ಸ್ಯಾಲ್ರಿ ಬಂದು 44,000 ಹಿಡಿದು 83,000 ರೂಪಾಯಿ ಆಗಿರುತ್ತೆ. ದ್ವಿತೀಯ ದರ್ಜೆ ಸಹಾಯಕರಲ್ಲಿ 34,100 ಹಿಡಿದು 67,600 ತನಕ ಸ್ಯಾಲ್ರಿ ಇರುತ್ತೆ. ಟೋಟಲ್ ಪೋಸ್ಟ್ 27. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 43 ಪೋಸ್ಟ್, ಹೌದಾ. ಸೊ ನೆಕ್ಸ್ಟು ಇಷ್ಟು ಟೋಟಲ್ ಪೋಸ್ಟ್ ಇದಾವೆ, ಅರೌಂಡ್ 300+ ಪೋಸ್ಟ್ ಇದಾವೆ. ಸೊ ಒಂದು ಒಳ್ಳೆ ಅಪರ್ಚುನಿಟಿ. ಆ್ಯಂಡ್ ಇದ್ರದ್ದು ಅಪ್ಲೈ ಮಾಡೋದು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾವ ಥರ ಅಪ್ಲೈ ಮಾಡ್ಬೇಕಂತ. ಯಾಕಂದ್ರೆ KEದಲ್ಲಿ ಈಗ ಹೊಸ ರೂಲ್ಸ್ ಬಂದಿದೆ, ಆ ರೂಲ್ಸ್ ನಿಮ್ಗೆ ಗೊತ್ತಿರಬೇಕು, ಹೌದಾ. ಯಾವ ಥರ ಅಪ್ಲೈ ಮಾಡೋದು ಗೊತ್ತಿದ್ರೆ ಆ ವಿಡಿಯೋ ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಿ ಹಾಕಿದ್ದೀನಿ, ಹೋಗಿ ಒಂದ್ಸಲ ವಾಚ್ ಮಾಡಿ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ, ಹೌದಾ. ಸೊ ಪ್ರಥಮ ದರ್ಜೆ ಸಹಾಯಕ, ಇಲ್ಲಿ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನೇನು ಕ್ವಾಲಿಫಿಕೇಶನ್ ಬೇಕು, ಎಜುಕೇಷನ್ ಕ್ವಾಲಿಫಿಕೇಶನ್. ಪ್ರಥಮ ದರ್ಜೆ ಸಹಾಯಕರು ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲಿ ನಿಮಗೆ, ಮತ್ತೆ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರು, ಟೋಟಲ್ ಅಷ್ಟು ಪೋಸ್ಟ್ಗೆ ಎನಿ ಡಿಗ್ರಿ ಆಗಿರ್ಬೇಕು. ಇಲ್ಲಿ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು, ಎನಿ ಡಿಗ್ರಿ, ಹೌದಾ. ಸೊ ಯಾವುದಕ್ಕೆ ಪ್ರಥಮ ದರ್ಜೆ ಸಹಾಯಕರು ಆ್ಯಂಡ್ ಪ್ರಥಮ ದರ್ಜೆ ಕೋಡ್ ಕ್ಲರ್ಕ್ ಅಲ್ಲಿ ಕೂಡ, ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲಿ ಕೂಡ, ಮತ್ತೆ ಸಹಾಯಕ ಗ್ರೂಪ್ ಸಿ ಅಲ್ಲಿ ಕೂಡ ಪ್ರಥಮ ದರ್ಜೆ ಸಹಾಯಕರು, ಇವಷ್ಟು ಪೋಸ್ಟ್ಗೆ ಎನಿ ಡಿಗ್ರಿ ಆಗಿರಬೇಕು, ಹೌದಾ. ಸೊ ನೆಕ್ಸ್ಟ್ ಪೋಸ್ಟು ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು, ಇದಕ್ಕೆ ಬಂದ್ಬಿಟ್ರೆ CBSE ಅಥವಾ ಇದರಿಂದ ಟೋಟಲ್ 2nd ಇಯರ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಇತರೆ ರಾಜ್ಯ ಕರ್ನಾಟಕ ಸರ್ಕಾರ ಮಂಡಳಿಯಿಂದ ನಡೆಸಿರುವ 12th ಕ್ಲಾಸ್, ಹೌದಾ. ಇತರೆ ರಾಜ್ಯ ಅಂದರೆ ಗೌರ್ಮೆಂಟ್ ಹೊರಗಡೆ ಔಟ್ ಆಫ್ ಕರ್ನಾಟಕ ಕಲ್ತಿರ್ತಾರೆ ಅಲ್ಲಿ, ಹೌದಾ. ಸೊ ನೆಕ್ಸ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಲ್ಲಿ ಮಾಡಿದ್ರು ಕೂಡ ಅದು ಕೂಡ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅದೇ ಇರಬೇಕು ಸರ್ಟಿಫಿಕೇಟ್, ಬೇರೆ ಇರೋಂಗಿಲ್ಲ.
ನೆಕ್ಸ್ಟ್ 3 ವರ್ಷ ಡಿಪ್ಲೊಮಾ ಕೂಡ ಆಗಿದ್ರು ಅಪ್ಲೈ ಮಾಡ್ಬೋದು, 2 ವರ್ಷ ITI ಆದವರು ಕೂಡ ಅಪ್ಲೈ ಮಾಡ್ಬೋದು, ಹೌದಾ. ಆರ್ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು, ಹೌದಾ. ಸೊ ಡಿಪ್ಲೊಮಾ ಆದವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ನಿರ್ವಾಹಕ ಪೋಸ್ಟ್ಗೆ ಕಲಾ ವಾಣಿಜ್ಯ ವಿಜ್ಞಾನ ಮತ್ತು PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕದ್ದು ಹಾಗೂ 10+2 ಆಗಿರಬೇಕು. ICSE ಆಗಿರ್ಬೋದು, ಇಲ್ಲ CBSE ಆಗಿರ್ಬೋದು. ಏನಾಗಿರ್ಬೇಕು, ಟೋಟಲ್ 12th ಆಗಿರಬೇಕು. ಅದು ಯಾವುದರಲ್ಲಿ ಆಗಿರ್ಬೋದು, ICSE ಆಗ್ಬೋದು, ಆಮೇಲೆ CBSE ದಲ್ಲೂ ಆಗಿರ್ಬೋದು, ನಡೆಯುತ್ತೆ. ಆ್ಯಂಡ್ ಇವನ್ ನೀವು ಇಲ್ಲಿ ತತ್ಸಮ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷ ಡಿಪ್ಲೊಮಾಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. ಸಪೋಸ್ ನೀವು ಡಿಪ್ಲೊಮಾ ಮಾಡಿದ್ರು ಕೂಡ 3 years ಡಿಪ್ಲೊಮಾ ಇರಬೇಕು, ನಾಟ್ 1 year 2 year, ಹೌದಾ. ಸೊ 3 years ಡಿಪ್ಲೊಮಾ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಇದು ಇನ್ಫಾರ್ಮೇಟಿವ್ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಸೊ ಇನ್ಫಾರ್ಮೇಷನ್ ಚೆನ್ನಾಗಿದೆ ಸರ್ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಅದರ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಬ್ಯಾಡ್ಜ್ ಅನ್ನು ಹೊಂದಿರತಕ್ಕದ್ದು. ಅದ ನೀವು ಲೈಸೆನ್ಸ್ ಬೇಕು ಇದಕ್ಕೆ, ಯಾವುದಕ್ಕೆ, ನಿರ್ವಾಹಕ ಹುದ್ದೆಗೆ, ಹೌದಾ. ಸೊ ಒಳ್ಳೆ ಪೋಸ್ಟ್ ಆ್ಯಕ್ಚುಲಿ. ಅರೌಂಡ್ ನಿಮ್ಗೆ ಎಷ್ಟು ಪೋಸ್ಟ್, ಒಂದು 70 ಪೋಸ್ಟ್ ಖಾಲಿದಾವೆ, ಹೌದಾ. ಸೊ ಇಲ್ಲಿ ಎಷ್ಟು ಪೋಸ್ಟ್ ಖಾಲಿದಾವೆ ಅಂದರೆ ನಿರ್ವಾಹಕ ಹುದ್ದೆಗೆ ಎಲ್ಲಿದೆ ಅದು, ನಿರ್ವಾಹಕ ನೋಡಿ 240 ಪೋಸ್ಟ್ ಖಾಲಿದಾವೆ, ಹೌದಾ. ಅದು ಜಸ್ಟ್ 12th ಮೇಲೆ 240 ಪೋಸ್ಟ್ ಖಾಲಿದಾವೆ. ಒಂದು ಒಳ್ಳೆ ಅಪರ್ಚುನಿಟಿ, ಯಾರು ಮಿಸ್ ಮಾಡಕ್ ಹೋಗಿ, ಲೈಸೆನ್ಸ್ ಇದ್ರೆ ಒಳ್ಳೇದು, ಹೌದಾ. ನಿರ್ವಾಹಕ ಪೋಸ್ಟ್ಗೆ ಲೈಸೆನ್ಸ್ ಬೇಕು, ಈಗ ಹೇಳ್ತಾ ಇದ್ದೀನಿ. ಅದು ಬ್ಯಾಡ್ಜ್ ಅಂತಿದೆ, ಹೌದಾ. ಬ್ಯಾಡ್ಜ್ ಹೊಂದಿರತಕ್ಕದ್ದು, ಅದು ಬ್ಯಾಡ್ಜ್ ಬರುತ್ತೆ. ಒಂದು ನೀವು ಲೈಸೆನ್ಸ್ ಇದ್ರಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಆ ಬ್ಯಾಡ್ಜ್ ಇದ್ರೆ ಮಾತ್ರ ಒಂದು ಸರ್ಟಿಫಿಕೇಟ್ ಬರುತ್ತೆ ಅಷ್ಟೇ. ಆ ಸರ್ಟಿಫಿಕೇಟ್ ನೀವು ಇರಬೇಕು, ಲೈಸೆನ್ಸ್ ವಿತ್ ಆ ಬ್ಯಾಡ್ಜ್, ಹೌದಾ. ಮತ್ತೆ ನಿಮಗೆ ನಿಗದಿಪಡಿಸಿದ ಭೌತಿಕ ಮಾನದಂಡಂತೆ ಪುರುಷರು 160 ಹೈಟ್ ಇರಬೇಕು, ಆ್ಯಂಡ್ ಲೇಡೀಸ್ ಆದರೆ 150 ಸೆಂಟಿಮೀಟರ್ ಹೈಟ್ ಇರಬೇಕು. ಜೆಂಟ್ಸ್ಗೆ, ಬಾಯ್ಸ್ಗೆ 160 ಹೈಟು 160 ಸೆಂಟಿಮೀಟರ್ ಹೈಟ್ ಇರಬೇಕು. ಲೇಡೀಸ್ಗಾದ್ರೆ ಅಥವಾ ಗರ್ಲ್ಸ್ಗಾದ್ರೆ 150 ಸೆಂಟಿಮೀಟರ್ ಹೈಟ್ ಇರಬೇಕು, ಹೌದಾ. ಅಪ್ಲೈ ಮಾಡಬೇಕು, ವಿತ್ ಲೈಸೆನ್ಸ್ ಇರಬೇಕು. ಈಗಲೇ ಹೇಳ್ತಾ ಇದ್ದೀನಿ, ಲೈಸೆನ್ಸ್ ಇದ್ರೆ ಮಾತ್ರ ನೀವು ನಿರ್ವಾಹಕ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು, ಇಲ್ಲಾಂದ್ರೆ ಅಪ್ಲೈ ಮಾಡಕ್ಕೆ ಬರಲ್ಲ. ಮತ್ತು ಸಹಾಯಕ ಲೆಕ್ಕಿಗ ಪೋಸ್ಟ್ಗೆ ಸಹಾಯಕ ಲೆಕ್ಕಿಗ ಕಾನೂನು ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿರಬೇಕು. ಸಹಾಯಕ ಲೆಕ್ಕಿಗ ಇದಕ್ಕೆ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ 3 year ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಹೌದಾ. ನೆಕ್ಸ್ಟ್ ಕಿರಿಯ ಅಧಿಕಾರಿ ಮಾರುಕಟ್ಟೆ, ಅಲ್ಲಿ ನಿಮಗೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ MBA ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿರಬೇಕು, ಹೌದಾ. ಡಿಗ್ರಿ ಆಗಿರಬೇಕು, ಇಲ್ಲ ಅದ್ರ ಜೊತೆಗೇನೆ ಡಿಪ್ಲೊಮಾನಾದ್ರೂ ಆಗಿರಬೇಕು. ಯಾವುದಪ್ಪ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿರಬೇಕು, ಇಲ್ಲ MBA ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿರಬೇಕು, ಹೌದಾ. ಡಿಪ್ಲೊಮಾ ಆದ್ರೂ ನಡೆಯುತ್ತೆ PG ದಲ್ಲಿ, ಅಥವಾ MBA ದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಿದ್ರು ನಡೆಯುತ್ತೆ, ಹೌದಾ. ನೆಕ್ಸ್ಟ್ ಮಾರಾಟ ಪ್ರತಿನಿಧಿ, ಅಲ್ಲಿ ನಿಮಗೆ ಎನಿ ಡಿಗ್ರಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಆಪರೇಟರ್ ಸೆಮಿ ಸ್ಕಿಲ್ ಆ್ಯಂಡ್ ಫಿಟ್ಟರ್, ಅಲ್ಲಿ ನಿಮಗೆ SSLC ವಿತ್ ITI, ಹೌದಾ. ITI ಆಗಿರಬೇಕು, SSLC ಪ್ಲಸ್ ITI ಆಗಿರಬೇಕು. NATS ಪಾಸ್ ರಿಲಿವೆಂಟ್ ಟ್ರೇಡ್, ಹೌದಾ. NATS ಇಂದ ಆದರೂ ನಡೆಯುತ್ತೆ. ಸೊ ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ ಅಲ್ಲಿ ಗ್ರೂಪ್ B ಪೋಸ್ಟು, ಇಲ್ಲಿ ನಿಮಗೆ ಇಂಜಿನಿಯರಿಂಗ್ ಆದ್ರೂ ಅಪ್ಲೈ ಮಾಡ್ಬೋದು, MC ಆದರೂ ಅಪ್ಲೈ ಮಾಡ್ಬೋದು, ಹೌದಾ. ಸೊ ಅದಕ್ಕೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆಗಿದ್ರು ನಡೆಯುತ್ತೆ. ಕಂಪ್ಯೂಟರ್ ಸೈನ್ಸ್ ಆರ್ MC ಆದರೂ ಕೂಡ ಅಪ್ಲೈ ಮಾಡ್ಬೋದು, ಹೌದಾ. ಸೊ ಇಷ್ಟು ಪ್ರೊಸೀಜರ್ ಇದೆ. ಸೊ ನೆಕ್ಸ್ಟ್ ಏಜ್ ಲಿಮಿಟ್ ಬಂದ್ಬಿಟ್ಟು 38 ಜನರಲ್ದವ್ರಿಗೆ, ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ಏಜು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಪ್ರವರ್ಗ ಅಭ್ಯರ್ಥಿಗಳಿಗೆ 43 ವರ್ಷ, ಹೌದಾ. ಸೊ ಇಷ್ಟು ಮಾಜಿ ಸೈನಿಕರಿಗೂ ಇದೆ. ಅವ್ರಿಗೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳು, ಹೌದಾ. ಸೊ ಅಪೋಸ್ ಏನಾದ್ರು 10 ವರ್ಷ ಸರ್ವಿಸ್ ಅಥವಾ 20 ವರ್ಷ ಸರ್ವಿಸ್ ಮಾಡಿದರೆ 3 ವರ್ಷಗಳನ್ನು ಸೇರಿಸಿದರೆ, ಹೌದಾ. 20 ವರ್ಷ ಆದರೆ ಅವ್ರಿಗೆ 3 ವರ್ಷ ಆ್ಯಡ್ ಮಾಡಿದರೆ 23 ವರ್ಷ ಅಷ್ಟು ಅವ್ರಿಗೆ ರಿಲ್ಯಾಕ್ಸೇಷನ್ ಇರ್ತದೆ ಅಂತ ಹೇಳ್ತಾರೆ. ಸೊ ನೀವು ಮತ್ತೆ ಬಂದ್ಬಿಟ್ರೆ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಹೌದಾ. ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಅದನ್ನು ಒಂದು ಎಕ್ಸಾಂಪಲ್ ಕೂಡ ತೋರಿಸಿದ್ದೀನಿ, ಬೇಕಾದ್ರೆ ಹೋಗಿ ಒಂದ್ಸಲ ವಾಚ್ ಮಾಡಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತು 10/11/2025 ಇದೆ. ಸಂಜೆ 4 ಗಂಟೆ ತನಕ ಟೈಮ್ ಇರುತ್ತೆ. 12 ಗಂಟೆ ಮಟ್ಟ ಅಂತೇಳಿ ವೇಟ್ ಮಾಡೋಕೆ ಹೋಗಬೇಡಿ. 4 ಗಂಟೆ ಕೊಟ್ಟಿದ್ದಾರೆ, ಒಂದೊಂದರಲ್ಲಿ 12 ಗಂಟೆ ಇರುತ್ತೆ, ಹೌದಾ. ಸೊ ಎಕ್ಸಾಮ್ ಫೀಸ್ ಬಂದ್ಬಿಟ್ಟು 750 rupees, ಹೌದಾ. ಯಾರಿಗೆ 2A 2B 3A 3Bಗೆ 750 ಇದೆ. ಆಮೇಲೆ ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಮಾಜಿ ಸೈನಿಕ
ಅದು ತೃತೀಯ ಲಿಂಗ ಅಭ್ಯರ್ಥಿಗಳಿದ್ರೆ ಹೌದಾ ಅವರಿಗೆ 500 ರುಪೀಸು. ನೆಕ್ಸ್ಟ್ ವಿಶೇಷ ವಿಕಲಚೇತನ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಹ್ಯಾಂಡಿಕ್ಯಾಪ್ ಇದ್ರೆ 250 ರುಪೀಸ್ ಇದೆ ಹೌದಾ ಅವ್ರಿಗೆ ಕಮ್ಮಿ ಇದೆ. ಮತ್ತು ನಿಮಗೆ ಇಲ್ಲಿ ಎಕ್ಸ್ಟ್ರಾ ಏನಂದ್ರಪ್ಪ, ಸಪೋಸ್ ನೀವು ಇಲ್ಲೊಂದು ವೇರಿಯಸ್ ಪೋಸ್ಟಲ್ಲಿ ಪೋಸ್ಟ್ ಖಾಲಿದಾವೆ ಡಿಪಾರ್ಟ್ಮೆಂಟಲ್ಲಿ, ಸೊ ಅಲ್ಲಿ ನಿಮಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ 100 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು. ಇದಲ್ಲದೆ ಇದೇನು ಮಾಡ್ತಿರಲ್ಲ 750 500 250 ಯಾರ್ಯಾರಿಗೆ ಬರುತ್ತಲ್ಲ ಅದು ಬಿಟ್ಟು 100 ರುಪೀಸ್ ಬೇರೆ ಡಿಪಾರ್ಟ್ಮೆಂಟ್ಗೆ ಏನಾದ್ರು ನೀವು ಅಪ್ಲೈ ಮಾಡೋಕ್ಕಂದ್ರೆ ಅದಕ್ಕೆ 100 ರುಪೀಸ್ ಎಲ್ಲಕ್ಕೂ ಪೇ ಮಾಡಬೇಕು. ಈಗ ನೀವು 3 ಡಿಪಾರ್ಟ್ಮೆಂಟಲ್ಲಿ ಅಪ್ಲೈ ಮಾಡ್ತಿದ್ದಾರೆ ಆ 3 ಡಿಪಾರ್ಟ್ಮೆಂಟ್ಗೂ 100 ರುಪೀಸ್. ಮೊದಲು ಏನಿತ್ತು 750 ಅಂದರೆ 3 ಡಿಪಾರ್ಟ್ಮೆಂಟ್ಗೂ 750 ಪೇ ಮಾಡ್ತಿದ್ರಿ. ಈಗ ಆ ಥರ ಇಲ್ಲ, ಒಂದೇ ಡಿಪಾರ್ಟ್ಮೆಂಟಲ್ಲಿ ಹಾಕಿದರೆ ಅದರ ನೆಕ್ಸ್ಟ್ 100 ರುಪೀಸ್ ನೀವು ಪೇ ಮಾಡಿದರೆ ಸಾಕು. ಸೊ ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಸೂಚನೆ ಮೇಲ್ಕಂಡ ಎಲ್ಲ ಇಲಾಖೆ ನಿಗಮ ಸಂಸ್ಥೆಗಳ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಸಲ್ಲಿಸುವುದು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲು ಒಂದು ಹುದ್ದೆಗೆ ಅರ್ಜಿ ಮೇಲ್ಕಂಡ ಶುಲ್ಕವನ್ನು ಪಾವತಿಸಬೇಕು ಹೌದಾ. ಫಸ್ಟ್ ಮೇಲೆ ತೋರಿಸಿದ್ರೆ ಒಂದು ಹುದ್ದೆಗೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಏನಿರುತ್ತಲ್ಲ 750 ಅಥವಾ 500 ಅಥವಾ 250 ಪೇ ಮಾಡಬೇಕು. ನೆಕ್ಸ್ಟ್ ಹೆಚ್ಚುವರಿ ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸುವುದಾದರೆ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ 100 ರುಪೀಸನ್ನು ಶುಲ್ಕವಾಗಿ ಪಾವತಿಸತಕ್ಕದ್ದು. ಅಂದರೆ ಎಕ್ಸ್ಟ್ರಾ 100 ರುಪೀಸು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ನೀವು ಹಾಕ್ತೀನಿ ಅಂದರೆ ಕೊಡಬೇಕಷ್ಟೇ 100 ರುಪೀಸ್ ಹೌದಾ. ಆ್ಯಂಡ್ ಎಕ್ಸಾಮ್ ಸೆಂಟರ್ಸ್ ಅಂತ ಬಂದ್ಬಿಟ್ರೆ ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಸಲಾಗುವುದು ಹೌದಾ. ಸೊ ಇಷ್ಟು ಸೆಂಟರ್ಸ್ ಇದಾವೆ, ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ಇದು ಬೇಕಾದ್ರೆ PDF ಫೈಲ್ ನಮಗೆ ಗ್ರೂಪಲ್ಲಿ ನಾನು ಇದ್ರ PDF ಫೈಲ್ ಬೇಕಾದ್ರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ 100% ಇದ್ರ PDF ಕೂಡ ನಿಮ್ಗೆ ಸಿಗುತ್ತೆ, ನೀವು ನೀಟಾಗಿ ಓದ್ಕೋಬೋದು ಹೌದಾ. ಸೊ ಟೆಲಿಗ್ರಾಮ್ ಗ್ರೂಪಿಗೆ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಒಂದ್ಸಲ ಜಾಯ್ನ್ ಆಗಿ 100% ಯೂಸ್ ಆಗೇ ಆಗುತ್ತೆ. ಆ್ಯಂಡ್ ಡೈಲಿ ಇದೇ ಥರ ಜಾಬ್ ಅಪ್ಡೇಟ್ಸು IT ನಾನ್ IT ಗೌರ್ಮೆಂಟ್ ಯಾವುದಿರಲಿ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಜಾಬ್ ಅಪ್ಡೇಟ್ಸ್ ಇದ್ರೂ ಕೊಡ್ತೀನಿ. ಹಾಗೆ ಫ್ರೀ ಆಗಿ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ. ಸೊ ಆದ್ದರಿಂದ ಮಿಸ್ ಮಾಡೋಕೆ ಹೋಗ್ಬೇಡಿ, ಆದಷ್ಟು ಬೇಗ ಗ್ರೂಪ್ಗೆ ಜಾಯ್ನ್ ಆಗಿ. ಎಲ್ಲ ಏನು ಕೊಟ್ಟಿದ್ದಾರೆ, ಕನ್ನಡ ಕಡ್ಡಾಯ ಕನ್ನಡ ಕಡ್ಡಾಯ ಪರೀಕ್ಷೆ ಯಾರಿಗಪ್ಪ ಅಂದರೆ SSLCಯಲ್ಲಿ ತತ್ಸಮ ವಿದ್ಯಾರ್ಥಿಯಾಗಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅವ್ರೇನಾದ್ರು ಫಸ್ಟ್ ಏನಾದ್ರು ನೀವು SSLCಯಲ್ಲಿ ಏನಾದ್ರು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕಲ್ತಿದ್ರೆ ಅವರಿಗೆ ಎಕ್ಸಾಮ್ ಇಲ್ಲ. ಯಾವುದು ಕನ್ನಡ ಕಡ್ಡಾಯ ಪರೀಕ್ಷೆ. ಯಾರು ಕಲ್ತಿರಲ್ಲ ಅವರಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಇರುತ್ತೆ. 150ಕ್ಕೆ 50 ಮಾರ್ಕ್ಸ್ ತಗೊಳ್ಳೇಬೇಕು ಹೌದಾ. 150ಕ್ಕೆ 50 ಅಂಕಗಳನ್ನು ಗಳಿಸತಕ್ಕದ್ದು. ಪಾಸ್ ಆಗಬೇಕು, ಜಸ್ಟ್ ಪಾಸ್ ಅದಷ್ಟೇ, ಅಲ್ಲೇ ನಿಮ್ಗೆ ಏನೋ ಸ್ಕೋರ್ ಮಾಡೋಕೆ ಹಿಡಿಯಲ್ಲ ಹೌದಾ. ಮೆರಿಟ್ ಏನು ತಗೊಳ್ಳಲ್ಲ, ಜಸ್ಟ್ ಪಾಸಿಂಗ್ ಅಷ್ಟೇ ಹಿಡಿತಾರೆ. 150ಕ್ಕೆ 50 ಮಾರ್ಕ್ಸ್ ತಗೊಳ್ಳೇಬೇಕು ಹೌದಾ. ಪಾಸ್ ಆದರೆ ನೀವು ನೆಕ್ಸ್ಟ್ ಎಕ್ಸಾಮ್ ನಿಮ್ದು ಕ್ವಾಲಿಫೈ ಆಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ಸ್ ಅಂತ ಜೂನಿಯರ್ ಪ್ರೋಗ್ರಾಮರ್ ಪೇಪರ್ ಅಂತ ಬಂದರೆ ನಿಮಗೆ 300 ಮಾರ್ಕ್ಸಿಗೆ ಪೇಪರ್ ಇರುತ್ತೆ. 2 ಗಂಟೆಗಳ ಎಕ್ಸಾಮು, 300 ಮಾರ್ಕ್ಸ್ಗೆ 2 ಅವರ್ ಎಕ್ಸಾಮ್ ಇರುತ್ತೆ. ಸಿಲೆಬಸ್ ಬಂದ್ಬಿಟ್ಟು ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತ ಇತಿಹಾಸ ಮತ್ತು ಭೌಗೋಳಿಕ ಶಾಸ್ತ್ರ ಮತ್ತು ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಮತ್ತು ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತ ಅರ್ಥ ವ್ಯವಸ್ಥೆ. ನೆಕ್ಸ್ಟ್ ರಾಷ್ಟ್ರೀಯ ಸಂಬಂಧಗಳು ಮತ್ತು ಪರಿಸರ ವಿಜ್ಞಾನ ಮತ್ತು ಸ್ವಲ್ಪ ಮಾರ್ಜಿತ ಆಗಿದೆ, ಬ್ಲರ್ ಆಗಿದೆ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಗಳಲ್ಲಿ ಪ್ರಾಯೋಗಿಕ ಜ್ಞಾನ ಅಷ್ಟು ಇರುತ್ತೆ. ಸೊ ಟೈಮ್ ಬಂದ್ಬಿಟ್ಟು 2 ಗಂಟೆ ಇರುತ್ತೆ. ಸಿಲೆಬಸ್ ಇಲ್ಲೇ ಇದೆ, ಬೇಕಾದ್ರೆ ನೀವು ಗ್ರೂಪಲ್ಲಿ ಜಾಯ್ನ್ ಆದರೆ ಇದು ನಿಮ್ಮ PDF ಫೈಲ್ ಸಿಗುತ್ತೆ. ನೆಕ್ಸ್ಟ್ ಪ್ರಥಮ ದರ್ಜೆ ಸಹಾಯಕರು ಅಥವಾ ಕ್ಲರ್ಕ್, ಕೋರ್ಟ್ ಕ್ಲರ್ಕ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಅಥವಾ ಸಹಾಯಕ ಮತ್ತು ಸಹಾಯಕ ಗ್ರಂಥಪಾಲಕ ಮತ್ತು ಸಹಾಯಕ ಲೆಕ್ಕಿಗ, ಆಮೇಲೆ ಕ್ರಿಯಾ ಅಧಿಕಾರಿ ಹುದ್ದೆಗಳಿಗೆ ಮತ್ತು ಮಾರಾಟ ಪ್ರತಿನಿಧಿ ಅಷ್ಟಕ್ಕೂ ಎಕ್ಸಾಮ್ ಬೇರೆ ಪ್ಯಾಟರ್ನ್, ಅದಕ್ಕೊಂದು ಬೇರೆ ಪ್ಯಾಟರ್ನು ಪ್ರೋಗ್ರಾಮರ್ಗೆ ಮತ್ತು ಇದಕ್ಕೊಂದು ಬೇರೆ ಪ್ಯಾಟರ್ನ್ ಹೌದಾ. ಸೊ ಇಲ್ಲಿ 100 ಮಾರ್ಕ್ಸ್ ಪೇಪರು 100ಗೆ 100 2 ಗಂಟೆ ಟೈಮ್ ಇರುತ್ತೆ. ಆಮೇಲೆ ಇನ್ನೊಂದು 100 ಮಾರ್ಕ್ಸು 2 ಗಂಟೆ ಟೈಮ್, 2 ಎಕ್ಸಾಮ್ ಟೋಟಲ್, ಪೇಪರ್ 1 ಪೇಪರ್ 2. ಯಾವುದಕ್ಕೆ? ಇವೆಲ್ಲ ಪೋಸ್ಟ್ಗೆ, ಇಲ್ಲೇನಿದಾವಲ್ಲ ಇವಷ್ಟು ಪೋಸ್ಟ್ಗೆ 2 ಪೇಪರ್ ಇರುತ್ತೆ ಹೌದಾ. ಸೊ ಸೇಮ್ ಸಿಲೆಬಸ್ ಸೇಮ್ ಇದೆ ಆಲ್ಮೋಸ್ಟು, ಒಂದ್ಸಲ ನೋಡ್ಕೊಳ್ಳಿ. ಇಲ್ಲ ನಿಮ್ಗೆ ಇದು PDF ಫೈಲ್ ಗ್ರೂಪಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಗ್ರೂಪಲ್ಲಿ ಜಾಯ್ನ್ ಆಗಿ. ಮತ್ತೆ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಅಥವಾ ಆಪರೇಟರ್ ಆ್ಯಂಡ್ ನಿರ್ವಾಹಕ ಹುದ್ದೆಗಳಿಗೆ ಅದೊಂದು ಸಪ್ರೇಟಾಗಿ ಎಕ್ಸಾಮು,
ಅಲ್ಲಿ ಕೂಡ ನಿಮಗೆ 2 ಪೇಪರ್ ಎಕ್ಸಾಮ್ ಇರುತ್ತೆ, ಪತ್ರಿಕೆ 1 ಪತ್ರಿಕೆ 2. ಹೌದಾ, 2 ಅವರ್ ಎಕ್ಸಾಮು. ಹೌದಾ, ಸೊ ನಿಮಗೆ ಇದ್ರದ್ದು ಸಿಲೆಬಸ್ ಆಲ್ಮೋಸ್ಟ್ ಆಲ್ ಸೇಮ್ ಇದೆ, ಅಲ್ಲೇನು ಓದಿರ್ತೀರೋ ಅದೇ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಗ್ರೂಪಲ್ಲಿ ಜಾಯ್ನಿಂಗ್ ನಿಮಗೆ ಬಂದ್ಬಿಟ್ರೆ ಕಂಪ್ಯೂಟರ್ ಜ್ಞಾನ ಕಂಪಲ್ಸರಿ ಇದೆ. ಕಂಪ್ಯೂಟರ್ ನಾಲೆಜ್ ಇದ್ರೆ ಸ್ವಲ್ಪ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಅಡಿಷನಲ್ ಸಿಗುತ್ತೆ. BCA ಸ್ಟೂಡೆಂಟ್ ಇದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೆಗೆಟಿವ್ ಮಾರ್ಕ್ಸು ಇವನ್ ನೀವು 4 ತಪ್ಪಾದರೆ 1 ಮಾರ್ಕ್ಸ್ ಹೋಗುತ್ತೆ. ಹೌದಾ, ಆ್ಯಂಡ್ ಇನ್ನೊಂದು ಹೊಸ ರೂಲ್ಸ್ ಏನು ಅಪ್ಲೈ ಮಾಡಿದಾರಪ್ಪ ಅಂದರೆ, ಆಪ್ಷನಲ್ಲಿ ನಿಮಗೆ 1 2 3 4 5 ಈ ಥರ ಇತ್ತು. ಹೌದಾ, ಮೊದಲು ನಿಮಗೆ 4 ಮಾತ್ರ ಕೊಡ್ತಿದ್ರು ಆಪ್ಷನಲ್ಲಿ, ನೀವು ಗೊತ್ತಿಲ್ಲ ಅಂದರೆ ಬಿಟ್ಟು ಬರಬೇಕಿತ್ತು. ಹೌದಾ, ಸೊ ಬಿಟ್ಟು ಬರ್ತಿದ್ರಿ ಕಾಮನ್ ಆಗಿ. ಸೊ ಗ್ಯಾಮ್ಲಿಂಗ್ ಅಂದ್ರೆ ನಿಮಗೆ ದುಡ್ಡು ಕೊಟ್ಟು ಮಾಡ್ಕೋತಾರೂ ಸಮಸ್ಯೆ ಜಾಸ್ತಿ ಇರುತ್ತೆ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ. ಆದ್ದರಿಂದ ನಿಮ್ಗೆ ಗೊತ್ತಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ನ ಹಾಕಿ ಬರಬೇಕು. ಹೌದಾ, ಲಾಸ್ಟ್ ಆಪ್ಷನ್ ನನಗೆ ಯಾವುದು ಗೊತ್ತಿಲ್ಲಪ್ಪ ಅಂದರೆ ಲಾಸ್ಟ್ ಆಪ್ಷನ್ ನೀವು ಹಾಕಲೇಬೇಕು. ಹೌದಾ, ಸೊ ಅವರಲ್ಲಿ ಹೇಳಿದ್ದಾರೆ ನಿಮ್ಗೆ ಯಾವುದೋ ಆನ್ಸರ್ ಗೊತ್ತಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ 5ನೇದೊಂದು ಟಿಕ್ ಮಾಡಲೇಬೇಕು. ಅದಕ್ಕಾಗಿ ಅವರು 5 ಮಿನಿಟ್ಸ್ ಎಕ್ಸ್ಟ್ರಾ ಅವರ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಮ್ ಆದಮೇಲೆ 5 ಮಿನಿಟ್ಸ್ ಎಕ್ಸ್ಟ್ರಾ ಇದಕ್ಕೆ. ನೀವು ಸ್ಟಾರ್ಟಿಂಗ್ ಎಲ್ಲ ಮಾಡ್ತೀರಾ, ಮಾಡಿದಾದ್ಮೇಲೆ ಯಾವುದಕ್ಕೆ ಯಾವ್ದು ಬಿಡ್ತೀರಾ ಅದಷ್ಟಕ್ಕೂ ನೀವು ಲಾಸ್ಟ್ ಇದ್ದು ರೌಂಡ್ ಮಾರ್ಕ್ ಮಾಡಬೇಕು. ಯಾಕಂದರೆ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ದುಡ್ಡು ನಡೀತಾ ಇದೆ KA-ದಲ್ಲಿ ಆ ಥರ ಎಲ್ಲ ಇದೆಯಲ್ವಾ, ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಆ ಥರ ಇದು ಗೊತ್ತಾಗಬಾರ್ದು ಅಂತ ಜನರಿಗೆ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು. ಸಲುವಾಗಿ KA-ದಿಂದ ಒಂದು ಹೊಸ ಡಿಸಿಷನ್ ತೊಗೊಂಡಿದ್ದಾರೆ, ಒಳ್ಳೇದು. ಹೌದಾ, ಸೊ ನೀವು ಎಲ್ಲರೂ ದುಡ್ಡು ಕೊಟ್ಟು ಮಾಡ್ಕೋತಾರೆ, ದುಡ್ಡಿದ್ದವರು ಹಾಗೆ ಅಂತ ಆಗ್ತಿರೋದ್ರಿಂದ ಸೊ ಇದೊಂದು ಹೊಸ ಡಿಸಿಷನ್ ತೊಗೊಂಡಿದ್ದಾರೆ. ಈ ಥರ ಮಾಡಿದರೆ ಆಗಲ್ಲ ಅಂತೇಳಿ. ಹೌದಾ, ಸೊ ಯಾಕಂದ್ರೆ ನಿಮ್ಗೆ ಸಪೋಸ್ ನೀವು ಅದು ಕಾಪಿ ತೆಗೆದು ನೋಡಿದ್ರೆ 100% ಸಿಗುತ್ತೆ ಯಾವ ಥರ ಅಂತೇಳಿ. ಹೌದಾ, ಸೊ ಅದರಿಂದ ಇದೊಂದು ಒಂದು ಆಪ್ಷನ್ ಇದೆ. ಸೊ ಇದನ್ನ ನೀಟಾಗಿ ಕರೆಕ್ಟಾಗಿ ಹಾಕುವಾಗ ನೋಡ್ಕೊಂಡು ಹಾಕಿ. ಕನ್ಫ್ಯೂಸ್ D ಅಂತೇಳಿ ಲಾಸ್ಟಿಂದಕ್ಕೆ ಹಾಕೋಕೆ ಹೋಗಬೇಡಿ. ABCD 4 ಇದೊಂದು ಎಕ್ಸ್ಟ್ರಾ E ಆಪ್ಷನ್. ಹೌದಾ, ಸೊ ಇಷ್ಟು ಇನ್ಫಾರ್ಮೇಷನ್ ಇರೋದು. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ಆ್ಯಂಡ್ ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಜಾಯ್ನ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಲಿಂಕು ಇದೆ. 2ರಲ್ಲಿ ಒಂದಕ್ಕೆ ಜಾಯ್ನ್ ಆಗಿ ಸಾಕು. ಆ್ಯಂಡ್ ಫಸ್ಟು ಯೂಟ್ಯೂಬ್ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್. ಥ್ಯಾಂಕ್ ಯು.